ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಅವ್ರ ಮನಸ್ಸಲ್ಲಿ ಏನೇನು ಭಾವನೆಗಳಿದೆ, ಏನು ಫೀಲಿಂಗ್ಸ್ ಇದೆ. ಇಲ್ಲೊಂದು ಮಿಸ್ಟೇಕ್ಸ್ ಬರ್ತಾ ಇದೆ, ಹೋಲ್ಡಿಂಗ್ ಬ್ಯಾಕ್ಸ್ ಬರ್ತಾ ಇದೆ, ಹಾಗೆ ಸೀಕ್ರೆಟ್ಸ್ ಇದೆ. ಐ ಹ್ಯಾವೆಂಟ್ ಟೋಲ್ಡ್ ಯು ಎವ್ರಿಥಿಂಗ್ ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ಏನೇನೋ ಫೀಲಿಂಗ್ಸ್ ಇದೆ, ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೊಂಡಿಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ ಏನಿದೆ ಅಂತ. ಇಲ್ಲೊಂದು ಟೈಮ್ ಟು ಗೋ ಅನ್ನೋದಿದೆ. ಬಾಟಮ್ನಲ್ಲಿ ಫಾರ್ಕ್ ಇನ್ ದಿ ರೋಡ್. ನಿಮ್ಮನ್ನು ಅವ್ರು ಇಷ್ಟಪಟ್ಟಿದ್ದಾರೆ ಸರಿ, ಆದರೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಮನಸ್ಸಲ್ಲಿ ಏನೋ ಫೀಲಿಂಗ್ಸ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವ್ರ ಜೀವನದಲ್ಲಿ ಏನೋ ಸಮಸ್ಯೆಗಳಿದೆ, ಏನೋ ತಡೆ ಹಿಡಿತಾ ಇದೆ. ಅದನ್ನು ನಿಮ್ಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ, ಆದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲಿ ಮಿಸ್ಟೇಕ್ಸ್ ಬರ್ತಾ ಇದೆ. ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅನ್ನೋದಿದೆ. ಐ ಶುಡ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ಮೈ ಸೆಲ್ಫ್ ಬೆಟರ್. ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಯಾಕೋ ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಈ ನೆಗೆಟಿವ್ ಎನರ್ಜಿ ಎಲ್ಲ ಹೋಗೋ ಟೈಮ್ ಬಂದಿದೆ. ಆ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಏಟ್ ಆಫ್ ಕಪ್ಸ್ ಬರ್ತಾ ಇದೆ, ಮತ್ತೊಂದು ದಿ ಮ್ಯಾಜಿಷಿಯನ್, ಹಾಗೆ ಕ್ವೀನ್ ಆಫ್ ಪ್ಯಾಂಟಕಲ್ಸ್, ಮತ್ತೊಂದು ಟೂ ಆಫ್ ಸಾರ್ಟ್ಸ್. ಇಲ್ಲಿ ಸಿಕ್ಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಮನಸ್ಸಲ್ಲಿ ಏನೋ ಬೇಜಾರಿದೆ, ಸಿಟ್ಟಿದೆ, ಹಾಗೆ ಏನೋ ಬ್ರೋಕನ್ ಫೀಲ್ ಆಗ್ತಾ ಇದೆ, ಕನ್ಫ್ಯೂಷನ್ಸ್ ಇದೆ. ಇಲ್ಲಿ ಇವರೊಂದು ಒಳ್ಳೆ ಜಾಬಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಒಳ್ಳೆ ಮಾತಾಡುವಂಥ ವ್ಯಕ್ತಿ. ಆದರೆ ನಿಮ್ಮ ಮೇಲೆ ಮನಸ್ಸಿದ್ರೂ ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ, ಹೇಳ್ಕೊಳ್ಳುವಂಥ ಮನಸ್ಸಿಲ್ಲ. ಹಾಗೆ ಇಲ್ಲೇನೋ ರಿಗ್ರೆಟ್ಸ್ ಇದೆ. ಎಷ್ಟೋ ಸರಿ ನಿಮ್ಮಿಂದ ಮೂವ್ ಆನ್ ಆಗಬೇಕು ಹಾಗೆ ಅನ್ಕೋತಾರೆ. ಮನಸ್ಸಲ್ಲಿ ನೀವಿರೋದ್ರಿಂದ ಯಾಕೋ ಏನೋ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಬ್ಬರೂ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಹಾಗೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಂದಾಗ 10 ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಮತ್ತೊಂದು 10 ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಮ್ಯಾಜಿಷಿಯನ್ ಇದೆ, ಹಾಗೆ 6 ಆಫ್ ಪೆಂಟಕಲ್ಸ್ ಇದೆ. ಬಾಟಮ್ನಲ್ಲಿ 2 ಆಫ್ ಸಾರ್ಟ್ಸ್ ಇದೆ. ಇಬ್ಬರಲ್ಲೂ ಅಟ್ರಾಕ್ಷನ್ ಇದ್ರೂ ಏನೋ ಕನ್ಫ್ಯೂಷನ್ಸ್ ಇದೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೋಬೇಕು ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಆದರೆ ಅವ್ರು ಸೈಲೆಂಟ್ ಆಗಿರೋದ್ರಿಂದ ನಿಮ್ಗೇನೋ ಆತಂಕ ಇದೆ, ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಆ ವ್ಯಕ್ತಿನ ಕಳ್ಕೊತೀನೇನೋ ಹಾಗೂ ಅನಿಸುತ್ತೆ ನಿಮಗೆ. ಇಲ್ಲೊಂದು 10 ಆಫ್ ಪೆಂಟಕಲ್ಸ್ ಇದೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅನ್ನೋದಿದೆ. ಏನೋ ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಇಂದ ಸ್ಯಾಡ್ ಫೀಲಿಂಗ್ಸ್ ಇದೆ. ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ, ನನ್ನ ಜೀವನದಲ್ಲೇ ಯಾಕೆ ಹೀಗೆ ಅನ್ನೋದಿದೆ. ಲೈಫಲ್ಲಿ ಹೆಚ್ಚು ಕಾಂಪ್ರಮೈಸ್ ಮಾಡ್ಕೋತೀರಾ, ಆದ್ರೂ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ. ಮುಂದೆ ಎಲ್ಲ ಒಂದಿನ ಸರಿಯಾಗುತ್ತೆ ಹಾಗನ್ಸುತ್ತೆ ನಿಮಗೆ. ಆದರೆ ಯಾಕೋ ಏನೋ ಯಾವುದೂ ಸರಿಯಾಗ್ತಾ ಇಲ್ಲ, ಯಾವುದೇ ಒಳ್ಳೆ ಕೆಲಸಗಳಾಗ್ತಾ ಇಲ್ಲ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಹಾಗೆ ಫೈನಾನ್ಷಿಯಲ್ ಇಶ್ಯೂಸು ಇದೆ. ಕೆಲವ್ರಿಗೆ ಇಲ್ಲಿ ಜಾಬ್ ಇಶ್ಯೂಸು ಇದೆ ಅನ್ನೋದು ಬರ್ತಾ ಇದೆ. ಇವೆಲ್ಲದರಿಂದ ಮನಸ್ಸು ಬೇಜಾರಿನಲ್ಲಿದೆ. ಇದು ಯಾವಾಗ ಸರಿಯಾಗುತ್ತೆ ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಪಾರ್ಟಿಸಿಪೇಷನ್ ಇದೆ, ಮತ್ತೊಂದು ಕಾನ್ಷಿಯಸ್ನೆಸ್ ಬರ್ತಾ ಇದೆ, ಹಾಗೆ ಇಲ್ಲೊಂದು ಎಕ್ಸಾಷನ್ ಇದೆ, ಮತ್ತೊಂದು ಐಸೋಲೇಷನ್ ಇದೆ.
ಹಾಗೆ ಚೇಂಜ್ ಬರ್ತಾ ಇದೆ. ಇಲ್ಲೊಂದು ಕ್ಲಿಂಗಿಂಗ್ ಟು ದಿ ಪಾಸ್ಟ್. ಅವ್ರ ಮನಸ್ಸು ಆದಷ್ಟು ಹಿಂದಿಂದೆಲ್ಲ ಯೋಚನೆ ಮಾಡುತ್ತೆ. ಹೌದು, ಒಂದು ಕಾಲದಲ್ಲಿ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ತುಂಬ ಹ್ಯಾಪಿನೆಸ್ ಇತ್ತು. ಆದರೆ ದಿನ ಕಳೆದ ಹಾಗೆ ಏನೋ ನೀರಸವಾಗಿದೆ, ಯಾವುದ್ರಲ್ಲೂ ಅಂಥ ಇಂಟ್ರೆಸ್ಟ್ ಇಲ್ಲ. ಮನಸ್ಸಲ್ಲಿರೋದನ್ನೆಲ್ಲ ನಿಮ್ಗೆ ಹೇಳ್ಕೋಬೇಕಿತ್ತು. ಆ ಒಂದು ರಿಗ್ರೆಟ್ಸ್ ಇಲ್ಲಿ ಕಾಣ್ತಾ ಇದೆ. ಇಂದಿನವರ ಮನಸ್ಸಿನ ಭಾವನೆಗಳನ್ನ ನೋಡಿದಾಗ ಎಕ್ಸಾಷನ್ ಇದೆ, ಐಸೋಲೇಷನ್ ಇದೆ, ಕಾನ್ಷಿಯಸ್ನೆಸ್, ಮನಸ್ಸಾಕ್ಷಿ ಚುಚ್ತಾ ಇದೆ. ಏನೋ ನಿಮಗೆ ಹೇಳ್ಕೊಂಡಿಲ್ಲ ಅವರು. ನಿಮಗೆ ಅನುಮಾನಗಳಿದ್ರೂ ನೀವು ಅವ್ರನ್ನೇನು ಕ್ವೆಶ್ಚನ್ ಮಾಡಿಲ್ಲ. ಅವ್ರ ಮನಸ್ಸಲ್ಲಿ ಏನೋ ಇದೆ, ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿದೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದ್ರೂ ನೀವು ಅವ್ರನ್ನ ಏನೂ ಕೇಳಿಲ್ಲ. ಹಾಗೆ ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ. ಜೀವನ ಹೀಗೆ ಇರೋಲ್ಲ. ಆ ಒಂದು ಕಷ್ಟದ ಸಮಯ ಕೂಡ ಮುಗಿದು ಹೋಗುತ್ತೆ. ಜೀವನದಲ್ಲಿ ಒಂದು ಚೇಂಜ್ ಇದೆ, ಕಾಲಚಕ್ರ ಉರುಳುತ್ತೆ. ಆ ಒಂದು ಮೆಸೇಜ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ಅವ್ರದ್ದು ಇನ್ನೇನೇನು ಫೀಲಿಂಗ್ಸ್ ಇದೆ, ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಕೆಲವನ್ನ ಮನಸ್ಸು ಬಿಚ್ಚಿ ಹೇಳ್ಕೊಳಕ್ಕಾಗಲ್ಲ. ಇಲ್ಲೊಂದು ಈಗೋ ಬರ್ತಾ ಇದೆ, ಹಾಗೆ ಕಮಿಟ್ಮೆಂಟ್ ಇದೆ, ಮತ್ತೊಂದು ನೆಗ್ಲೆಕ್ಟೆಡ್, ಇನ್ನೊಂದು ಸೋಲ್ ಕಾಂಟ್ರಾಕ್ಟ್, ಇಲ್ಲೊಂದು ಸ್ಪೇಸ್, ಹಾಗೆ ರಿಯೂನಿಯನ್ ಇದೆ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಇಲ್ಲ ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಸೆಪ್ರೇಷನಲ್ಲಿದ್ದೀರಾ, ಮತ್ತೆ ಇಲ್ಲೊಂದು ರಿಯೂನಿಯನ್ ಇದೆ ಅನ್ನೋದು ಬರ್ತಾ ಇದೆ. ಮತ್ತೆ ನೀವು ಒಟ್ಟಿಗೆ ಜಾಯ್ನ್ ಆಗ್ತೀರಾ, ನಿಮ್ಮ ರಿಲೇಷನ್ಶಿಪ್ ಮುಂದುವರಿಯುತ್ತೆ ಅನ್ನೋದಿದೆ. ಏನೋ ಈಗೋ ಇತ್ತು, ನಿಮ್ಮ ಹತ್ರ ಏನೂ ಹೇಳ್ಕೊತಾ ಇರಲಿಲ್ಲ. ಆದರೆ ಈಗ ಅವ್ರ ಮನಸ್ಸಲ್ಲಿ ಮತ್ತೆ ರಿಯೂನಿಯನ್ ಬೇಕು, ಮತ್ತೆ ಕಮಿಟ್ ಆಗಬೇಕು ಅನ್ನೋದಿದೆ. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಿತ್ತು, ಆಗಾಗ ಜಗಳಗಳಾಗ್ತಾ ಇತ್ತು. ಇದೆಲ್ಲದರಿಂದ ಬೇಜಾರಿತ್ತು ನಿಮಗೆ. ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ನಿಮ್ಮನ್ನು ಸರಿಯಾಗಿ ನೋಡ್ಕೋತಾ ಇರಲಿಲ್ಲ, ಮುಂದೆ ಇದೆಲ್ಲ ಸರಿ ಮಾಡ್ಕೋತೀನಿ ಆ ಥರ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಸೋಲ್ ಕಾಂಟ್ರಾಕ್ಟ್ ಇದೆ. ಈಗ ದೂರ ಆಗಿರೋದ್ರಿಂದ ಅಲೋನ್ ಫೀಲ್ ಆಗ್ತಾ ಇದೆ. ಸ್ವಲ್ಪ ಕಾಲ ಇಲ್ಲಿ ಸ್ಪೇಸ್ ಇತ್ತು, ದೂರ ಆಗಿದ್ರಿ. ಆ ಟೈಮಲ್ಲಿ ಅವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಯಾವಾಗಲೂ ಅಷ್ಟೇ, ಒಂದು ವ್ಯಕ್ತಿ ದೂರ ಇದ್ದಾಗ ಅವ್ರು ಏನು ಅನ್ನೋದು ಗೊತ್ತಾಗುತ್ತೆ. ನಿಮ್ಮನ್ನು ಇವತ್ತಿನ ದಿವಸ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅವ್ರ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಮತ್ತೆ ರಿಯೂನಿಯನ್ ಆಗಬೇಕು, ಕಮಿಟ್ಮೆಂಟ್ ಕೊಡಬೇಕು, ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ಏನು ಬರುತ್ತೆ ನೋಡೋಣ. ಇಲ್ಲೊಂದು ಟೇಕ್ ಆ್ಯಕ್ಷನ್ ಅನ್ನೋದು ಬರ್ತಾ ಇದೆ, ಮತ್ತೊಂದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದಿದೆ, ಹಾಗೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಇಲ್ಲೊಂದು ಎಸ್ ಅನ್ನೋದು ಬರ್ತಾ ಇದೆ. ಹಾಗೆ ದಿಸ್ ಸಿಚುಯೇಷನ್ ವಿಲ್ ಇಂಪ್ರೂವ್, ಫೈನಲ್ ಕಾರ್ಡ್. ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್, ಕೆಲವ್ರಿಗಿಲ್ಲಿ ಹೆಲ್ತ್ ಇಶ್ಯೂಸ್ ಇರಬಹುದು, ಆತಂಕ ಇದೆ, ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ. ಇದೆಲ್ಲ ಇಂಪ್ರೂವ್ ಆಗುತ್ತೆ, ನಿಮ್ಮ ಹೆಲ್ತ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಈ ಕಷ್ಟದ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋದು ಬರ್ತಾ ಇದೆ. ಅದಕ್ಕೆ ಏಂಜಲ್ಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಸಮಯ ಕಳೆದ ಹಾಗೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.